ನಮಸ್ಕಾರ ಆತ್ಮೀಯರೇ, ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಒಂದು ರೀತಿಯಾಗಿ ಕ್ರೇಜನ್ನು ಹುಟ್ಟು ಹಾಕಿದ್ರೆ, ರಕ್ಷಿತಾ ಶೆಟ್ಟಿ ಮತ್ತೊಂದು ರೀತಿಯಲ್ಲಿ ಕ್ರೇಜನ್ನು ಹುಟ್ಟು ಹಾಕಿದ್ರು. ಗಿಲ್ಲಿ ನಟ ತಮ್ಮ ಕಾಮಿಡಿ ಪಂಚ್ಗಳ ಮೂಲಕನೇ ಜನರ ಪ್ರೀತಿಯನ್ನು ಗಳಿಸಿದ್ರೆ, ರಕ್ಷಿತಾ ಶೆಟ್ಟಿ ತಮ್ಮ ವ್ಯಕ್ತಿತ್ವದ ಮೂಲಕನೇ ಜನರ ಪ್ರೀತಿಯನ್ನು ಗಳಿಸ್ಕೊಂಡಿದ್ರು. ಇನ್ನು ಬಿಗ್ ಬಾಸ್ ಮುಗಿದ ಮೇಲಂತೂ ಹೊರಗಡೆ ಬಂದಿದೆ ತಡ ರಕ್ಷಿತಾ ಶೆಟ್ಟಿಯವ್ರಿಗೂ ಕೂಡ ಒಂದಷ್ಟು ಜನ ಫ್ಯಾನ್ಸ್ ಇದ್ರು. ಅವರು ರನ್ನರ್ ಅಪ್ ಆಗಿದೆ ತಡ ಎಲ್ಲರೂ ಕೂಡ ಆಕೆಯನ್ನು ನೋಡಿ ಖುಷಿ ಪಟ್ಟಿದ್ರು. ಇದಾದ ನಂತರ ಬಿಗ್ ಬಾಸ್ 12 ಕಾರ್ಯಕ್ರಮ ಮುಗಿದ ಮೇಲೆ ಕಲರ್ಸ್ ಕನ್ನಡ ವಾಹಿನಿ ಒಂದು ದೊಡ್ಡ ಮನೆ ಹಬ್ಬದ ಒಂದು ಶೋವನ್ನು ಪ್ರಸಾರ ಮಾಡಿತ್ತು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿಗಳನ್ನೆಲ್ಲ ಒಟ್ಟಾಗಿ ಕೂಡಿಸಿ ರಿಯೂನಿಯನ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಇದರ ಒಂದು ನಿರೂಪಣೆಯನ್ನು ಸುಷ್ಮಾ ಅವರು ಮಾಡಿದರು. ಇದೀಗ ರಕ್ಷಿತಾ ಶೆಟ್ಟಿ ಈ ಕಾರ್ಯಕ್ರಮ ಮುಗಿದು ಇಷ್ಟು ದಿನ ಆದಮೇಲೆ ಶೋ ಬಗ್ಗೆ ಮತ್ತು ನಿರೂಪಣೆ ಮಾಡಿದಂತಹ ಸುಷ್ಮಾ ಬಗ್ಗೆ ಒಂದು ಓಪನ್ ಆಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ದೊಡ್ಡ ಮನೆ ಕಾರ್ಯಕ್ರಮದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶನೇ ಕೊಡಲಿಲ್ಲ, ಬರೀ ಗಿಲ್ಲಿ ಮತ್ತು ಕಾವ್ಯ ಅಂತ ಹೇಳ್ತಾ ಇದ್ರು, ಆ್ಯಂಕರು ಬರೀ ಗಿಲ್ಲಿ ಕಾವ್ಯನೇ ಮಾತಾಡಿಸ್ತಾ ಇದ್ರು ಅಂತ ರಕ್ಷಿತಾ ಶೆಟ್ಟಿ ಆರೋಪವನ್ನು ಮಾಡಿದ್ದಾರೆ. ಒಂದು ಚಾನಲ್ಗೆ ಕೊಟ್ಟಂತಹ ಒಂದು ಇಂಟರ್ವ್ಯೂನಲ್ಲಿ ರಕ್ಷಿತಾ ಶೆಟ್ಟಿ ಸುಷ್ಮಾ ಅವರ ಬಗ್ಗೆ ಒಂದು ಆರೋಪವನ್ನು ಮಾಡಿದ್ದಾರೆ. ಆಕೆಯ ಬಗ್ಗೆ ಓಪನ್ ಆಗಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಎಲ್ಲರೂ ನಿಂತು ಮಾತಾಡುವಂತಹ ಟೈಮಲ್ಲಿ ನಾನು ಕೂಡ ಮಾತಾಡ್ತಾ ಇದ್ದೆ. ಆಗ ರಕ್ಷಿತಾ ಇದು ನಾಮಿನೇಷನ್ ಅಲ್ಲ ಅಂತ ಹೇಳ್ತಾ ಇದ್ರು. ನಮಗೂ ಕೂಡ ಮಾತಾಡೋದಕ್ಕೆ ತುಂಬಾ ಇತ್ತು, ನಾವು ಮಾತಾಡಬೇಕಾದ್ರೆ ಯಾಕೆ ಕಮ್ಮಿ ಮಾತಾಡಿ ಅಂತ ಹೇಳ್ತಾ ಇದ್ರು ಅಂತ ರಕ್ಷಿತಾ ಶೆಟ್ಟಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ. ಅಂದಹಾಗೆ ರಕ್ಷಿತಾ ಶುರು ಮಾಡಿದಾಗ ಇದು ನಾಮಿನೇಷನ್ ಅಲ್ಲ ಅಂತ ಹೇಳಿದ್ದು ಗಿಲ್ಲಿ ನಟ. ಅದಾದ ನಂತರ ಹೋಸ್ಟಾಗಿ ಪದೇ ಪದೇ ಗಿಲ್ಲಿ ಕಾವ್ಯ ಹತ್ರನೇ ಮಾತಾಡ್ತಾಯಿದ್ರು. ನಾವು ಸುಮ್ಮನೆ ಕೂಡ ನಿಂತಿದ್ವಿ, ಮಾತಾಡಲಿ ನೋ ಪ್ರಾಬ್ಲಮ್, ಆದರೆ ನಾವು ಕೂಡ ನಿಂತ್ಕೊಂಡಿದ್ದೀವಿ 10 ನಿಮಿಷದಿಂದ ಯಾವುದೂ ಕೂಡ ನಾವು ಮಾತಾಡ್ದಂಗೆ ಸುಮ್ಮನೆ ನಿಂತಿದ್ದೀವಿ, ನಮಗೂ ಕೂಡ ಮಾತಾಡಿಸ್ಬೇಕಿತ್ತು, ನನಗೂ ಕೂಡ ಮಾತಾಡೋದಕ್ಕೆ ಕೆಲವೊಂದು ವಿಚಾರಗಳು ಇತ್ತು, ಆದರೆ ಯಾಕೆ ಮಾತಾಡಿಸ್ಲಿಲ್ಲ, ಕೇವಲ ಗಿಲ್ಲಿ ಕಾವ್ಯನ ಮಾತ್ರ ಮಾತಾಡಿಸಿದ್ರು, ಅವರನ್ನು ಮಾತಾಡಿಸೋ ಹಾಗಿದ್ರೆ ನಮಗೆ ಯಾಕೆ ಕರೆಸಬೇಕಿತ್ತು ಅಂತ ಹೇಳಿ ಒಂದು ರಕ್ಷಿತಾ ಶೆಟ್ಟಿಯವರು ಆರೋಪವನ್ನು ಮಾಡಿಬಿಟ್ಟಿದ್ದಾರೆ. ಕಿರುತೆರೆಯಲ್ಲಿ 25 ವರ್ಷಗಳ ಅನುಭವ ಇರುವಂತಹ ನಟಿ ಕಮ್ ಆ್ಯಂಕರ್ ಸುಷ್ಮಾ ರಾವ್ ಬಗ್ಗೆ ರಕ್ಷಿತಾ ಶೆಟ್ಟಿ ಈ ರೀತಿಯಾಗಿ ಮಾತಾಡಿರೋದು ಸರಿಯಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಕರಿಬಸಪ್ಪ ಅವರು ಮಾತಾಡಬೇಕಾದ್ರೂ ಕೂಡ ನಿಮ್ಮ ಮೋಟಿವೇಶನ್ ಸಾಕು ಅಂತ ಹೇಳ್ತಾ ಇದ್ರು. ನಾವು ಮಾತಾಡ್ಬೇಕಾದ್ರೆ ಎಲ್ಲರೂ ಕೂಡ ಕಿವಿ ಮುಚ್ಕೊಳ್ತಾ ಇದ್ರು, ಕೆಳಗಡೆ ಕೂತ್ಕೊಳ್ಳೋದು, ಈ ರೀತಿಯಾಗೆಲ್ಲ ಮಾಡ್ತಾ ಇದ್ರು. ಅದನ್ನೆಲ್ಲ ನೋಡ್ತಾ ಇದ್ರೆ ನಮಗೂ ಒಂದು ಸ್ವಲ್ಪ ಬೇಸರ ಅಂತ ಅನ್ಸುತ್ತೆ. ಆದರೆ ಗಿಲ್ಲಿ ಕಾವ್ಯ ಮಾತಾಡ್ಬೇಕಾದ್ರೆ ನೋ ಪ್ರಾಬ್ಲಮ್ಮಾ, ಅವ್ರು ಮಾತಾಡಿದ್ರೆ ಮಾತ್ರ ಯಾವುದೇ ರೀತಿಯಿಂದನೂ ಪ್ರಾಬ್ಲಮ್ ಆಗೋದಿಲ್ವಾ ಅಂತ ಹೇಳಿ ರಕ್ಷಿತಾ ಶೆಟ್ಟಿ ಅವರು ಓಪನ್ ಆಗಿ ಕೇಳಿದ್ದಾರೆ. ಅಂದಹಾಗೆ ಕರಿಬಸಪ್ಪ ಅವರಿಗೆ ಮೋಟಿವೇಶನ್ ಸಾಕು ಅಂತ ಹೇಳಿದ್ದು ಕೂಡ ಗಿಲ್ಲಿ ನಟ ಸುಷ್ಮಾ ರಾವ್ ಅಲ್ಲ. ಹಾಗಾದರೆ ಗಿಲ್ಲಿ ನಟನ ಮೇಲೆ ರಕ್ಷಿತಾ ಶೆಟ್ಟಿ ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರಾ ಅನ್ನೋಂತಹ ಅನುಮಾನ ತುಂಬ ಜನಕ್ಕೆ ಕಾಡ್ತಾ ಇದೆ. ಯಾಕೆ ಅಂತಂದರೆ ಇತ್ತೀಚೆಗಷ್ಟೇ ಮ್ಯೂಟೆಂಟ್ ರಘು ಕೂಡ ತಮ್ಮ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಗಿಲ್ಲಿಯನ್ನು ಫಾಲೋ ಮಾಡ್ತಾ ಇದ್ರು, ಬಟ್ ಈಗ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. ಅದನ್ನು ಯಾಕೆ ಅಂತ ಯಾರಿಗೂ ಕೂಡ ಇದುವರೆಗೂ ಗೊತ್ತಿಲ್ಲ. ಇನ್ನು ಮನೆ ಒಳಗಡೆ ಇದ್ದಂತಹ ಟೈಮಲ್ಲೂ ಕೂಡ ಗಿಲ್ಲಿ ಮತ್ತು ಕಾವ್ಯನ ನೋಡಿದ್ರೆ ರಕ್ಷಿತಾ ಶೆಟ್ಟಿಗೆ ಆಗ್ತಾ ಇರಲಿಲ್ಲ. ಸೊ ಅಲ್ಲೂ ಕೂಡ ಇದೇ ರೀತಿಯಾಗಿ ಅವರು ವರ್ತನೆ ಮಾಡ್ತಾಯಿದ್ರು. ಈಗ ಹೊರಗಡೆ ಬಂದ ಮೇಲೂ ಗಿಲ್ಲಿ ಕಾವ್ಯ ಕ್ರೇಜನ್ನು ನೋಡಿ ರಕ್ಷಿತಾ ಶೆಟ್ಟಿ ಈ ರೀತಿಯಾಗಿ ಬಿಹೇವ್ ಮಾಡ್ತಾ ಇದ್ದಾರಾ, ಓಪನ್ ಆಗೇ ಎಲ್ಲ ಕಡೆನೂ ಈ ರೀತಿಯಾಗಿ ಹೇಳ್ಕೊಳ್ತಾ ತಿರುಗ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಈ ರಕ್ಷಿತಾ ಶೆಟ್ಟಿ ಮಾಡಿರೋದು ಸರಿ ಇಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ ಕೂಡ ಹಾಕ್ತಾ ಇದ್ದಾರೆ. ಹಾಗಾದರೆ ನಿಮ್ಗೇನು ಅನಿಸುತ್ತೆ, ನೀವು ಕೂಡ ಕಮೆಂಟ್ ಮಾಡಿ. ಹಾಗೆ ನೀವಿನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವೀಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ.